ನಾನು ಚಿತ್ರದುರ್ಗದ ಮನೆ ಮಗಳು ಪೂಜಾ ಪ್ರಕಾಶ್. ಎಲ್ರು ಹೋಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಮಂಗಳವಾರದಾಗಿರುತ್ತೆ. ಸೊ ಮಂಗಳವಾರ ಮಕ್ಕಳನ್ನೆಲ್ಲ ಅಲ್ಲೇ ಸ್ಕೂಲಿಗೆ ಬಿಟ್ಟು ಬಂದೆ. ಇವತ್ತು ಬೆಳಿಗ್ಗೆ ಮಾಡಕ್ಕಾಗಿಲ್ಲ ವಿಡಿಯೋ, ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಬಿಟ್ಟು ಬಂದೆ. ಬಿಟ್ಟು ಬಂದು ಹಲಸಿನ ಕೊಯ್ದು ನಮ್ಮ ಮನೆಯವರು ಸ್ವಲ್ಪ ಹಲಸಿನ ಎಲ್ಲ ತಿಂದಿಟ್ಟು ಹೋಗಿ ಇವತ್ತು ಊರಿಗೆ ಹೋಗೋದಿತ್ತು. ನಮ್ಮೂರು ಪೂಜಾರಟ್ಟಿ ಅಂತೇಳಿ. ಪೂಜಾರಟ್ಟಿ ಅಂದ್ರೆ ಯಾವ್ದು ಅಂತ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಹೋಗೋದಿತ್ತು. ಸೊ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಹೋಗೋದಲ್ವಾ ಅಂತೇಳಿ ದೇವ್ರ ಮನೆ ಬರುತ್ತೆ ಅಂತೇಳಿ ಹೇಳಿದ್ರು. ಸೊ ಹೋಗೋದು ಅಂತೇಳಿ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಕ್ಲೀನ್ ಮಾಡಿ ಮಡ್ಲಕ್ಕಿ ಜೋಡಿಸ್ಕೊಂತ ಇದ್ದೀನಿ. ಮಡ್ಲಕ್ಕಿ ಎಲ್ಲ ಜೋಡಿಸ್ಕೊಂಡಿದ್ದಾಯ್ತು. ಇನ್ನೂ ಟೈಮ್ ಇದೆ, ಮಕ್ಕಳನ್ನ ಮಧ್ಯಾಹ್ನನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ಇನ್ನೂ ಟೈಮ್ ಇದೆ ಅಲ್ಲ ಅಂತೇಳಿ ಬಟ್ಟೆ ಹೊಲಿಯೋಣ ಅಂತ ಬಟ್ಟೆ ಹೊಲಿತಾ ಇದ್ದೆ. ಬಟ್ಟೆ ಹೊಲಿಯೋಕೆ ಇನ್ನು ಕುತ್ಕೊಂಡೆ. ಸೊ ಅಂತ ಅಲ್ಲಿ ನನ್ನ ಮಕ್ಕಳು ಬಂದ್ರು. ಹೋಗಿ ನೋಡಿದೆ ಅವ್ರ ಅಪ್ಪ ಒಳಗ್ ಬಂದ್ರು. ಇನ್ನು ಮಕ್ಕಳು ತರಲೆ ಮಾಡ್ಕೊಂತ ಅಲ್ಲೇ ನಿಂತಿದ್ರು. ಸೊ ಬರ್ರೋ ಅಂತೇಳಿ ಒಳಗೆಲ್ಲ ಕರ್ಕೊಂಡ್ ಬಂದು ಕೂರ್ಸಿದ್ ಮನೆಗೆಲ್ಲ ಅವ್ರ ತಾತ ಬರ್ತಾ ಅಂತ ಮತ್ತೆ ಹೋದ್ರು. ತಾತನು ಎಲ್ಲ ಮಾತಾಡ್ಸಿ ಸ್ವಲ್ಪ ಎಲ್ಲ ಟೈಮ್ ಆಗ್ಬಿಡಿತ್ತು ಅಂತ ಹೇಳಿ ಬಾಯ್ ಬಾಯ್ ಅಂತ ಅನ್ಕೊಂಡು ಊರಿಗೆ ಹೊರಟ್ವಿ. ಊರಿಗೆ ಹೊರಡ್ತಾ ಇದ್ವಿ. ಮಳೆ ಬರ್ತಾ ಇತ್ತು. ಮಳೆ ಎಲ್ಲ ಬರ್ತಾ ಇದಲ್ಲ, ಏನ್ ಮಾಡೋದು ಅಷ್ಟೇ, ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹಾಗೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಇದ್ರೆ ನಮ್ ಕಾಲೇಜ್ ನೆನ್ಪಂತು. ಕಾಲೇಜ್ ಅಂದಷ್ಟು ನೆನ್ಪಾಗೋದೇ ನಮ್ದು ಕಾಲೇಜ್ ಡೇಸ್, ನನ್ ಫ್ರೆಂಡ್ಸ್, ಕ್ವಾಟ್ಲೆಗಳೆಲ್ಲ ನೆನ್ಪಾದ್ರು. ಸೊ ಹಾಗೆ ಮೆಲ್ಕಂತ ಹೋಗ್ತಾ ಇದ್ವಿ. ಯಾಕೋ ನನ್ ಮಗಳು ಇಷ್ಟೊತ್ತಾದ್ರು ಮಾತಾಡ್ಲಿಲ್ಲಲ್ಲ ಅಂತೇಳಿ ಹಿಂದೆ ತಿರುಗಿ ನೋಡಿದ್ರೆ ನನ್ ಮಗಳು ಅಲ್ಲೇ ಮಲಗ್ಬಿಟ್ಟಿದ್ದಾಳೆ. ಅಕ್ಕ ಮಲಗಿದಾಳೆ ಅಂತೇಳಿ ಅಲ್ಲೇ ನನ್ ಮಗ ಮುಂದೆ ಬಂದ. ಇಬ್ರು ಸೆಲ್ಫಿ ತಗೊಂಡ್ ವಿಡಿಯೋ ಮಾಡ್ಕೊಂತ ಹೋದ್ವಿ. ಊರಿಗೆ ಹೋಗ್ತಾ ಇದ್ವಿ. ಅಲ್ಲೇ ಫೋನ್ ಮಾಡಿದ್ರು, ಇನ್ನೂ ಬಂದಿಲ್ಲ ಅಂತೇಳಿ. ಆಯ್ತು ಅಂತೇಳಿ ದೇವ್ರು ಇನ್ನೇನ್ ತೋಟದಲ್ಲಿ ಬರುತ್ತೆ, ತೋಟಕ್ಕೆ ಬರ್ರಿ ಸೀದಾ ಅಂತಂದ್ರು. ತೋಟಕ್ಕೆ ಹೋಗೋಣ ಅಂತೇಳಿ ಕಾರ್ ಹಿಡಿದ್ವಿ. ಅಷ್ಟೊತ್ತಿಗೆಲ್ಲ ಅತ್ತೆ ಮಬಾಲ ಎದುರಿಗೆ ಬರ್ತಾ ಇದ್ರು ತೋಟಕ್ಕೆ ಹೋಗಕ್ಕೆ ಅಂತೇಳಿ. ಎಲ್ರು ಹಾಯ್ ಮಾಡ್ಕಂತ ಹೋದ್ವಿ. ಅಲ್ಲೇ ತಾತು ನೋಡಲ್ಲ ಎಸ್ಕೇಪ್ ಎಲ್ಲಿ ನನ್ ಮಗ ಅನ್ನೋಷ್ಟೊತ್ತಿಗೆ ಅಲ್ಲೇ ತಾತನ ಹತ್ರ ಇದ್ದಾನೆ. ತಾತನ್ ತಗ ಮತ್ತೆ ಕುಂತಿದ್ದ. ಇವಳು ನಮ್ಮ ಮಮ್ಮಿ ಹೊಲ್ದಿದ್ದು ಲಂಗ ಬ್ಲೌಸ್ ಅಂತೇಳಿ ಅವ್ರ ಅಜ್ಜಿಗೆ ತೋರಿಸ್ತಾ ಇದ್ಲು. ದೇವ್ರು ಇನ್ನೇನ್ ಬಂತು ಗದ್ಗೆ ಆಗ್ತು ಅಂತ ಕಾಯ್ತಾ ಇದ್ವಿ. ಗದ್ಗೆ ಎಲ್ಲ ಆಯ್ತು. ನಮ್ಮ ಮನೆಯವರು ಇವಾಗ ಮತ್ತೆ ಅವ್ರ ದೇವ್ರು ತಗೊಂಡ್ರು. ಯಾವ ದೇವ್ರು ಅಂತ ಬರೀ ದೇವ್ರು ಅಂತ ಹೇಳ್ತೀನಿ, ಹೆಸರು ಹೇಳ್ತೀನಿ ಅಂತನ. ನಮ್ ಮನೆ ದೇವ್ರು ಬೇನಳ್ಳಿ ಕರಿಯಮ್ಮ ದೇವಿ ಅಂತೇಳಿ. ಇಲ್ಲೇ ಹೊಸದುರ್ಗ ತಾಲೂಕು ನಮ್ ದೇವ್ರು ಬರುತ್ತೆ. ಸೊ ನೀವು ಎಲ್ಲಾರು ಆದ್ರೆ ವಿಸಿಟ್ ಕೊಡಿ. ಯಾಕೆ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ಮಾರಿಕಣಿವೆ ಫುಲ್ ಕಾಣುತ್ತೆ. ಬ್ಯಾಕ್ ವಾಟರ್ ಅಲ್ಲೇ ನಮ್ ದೇವಸ್ಥಾನ ಇರೋದು. ಸೊ ವಿಸಿಟ್ ಮಾಡಿ. ಸೊ ಎಲ್ಲ ಆಯ್ತು. ದೇವ್ರನ್ನ ಮನೆ ಕರ್ಕೊಂಡು ಹೋಗೋದು ಒಂದ್ ಕೆಜಿ ಊರಿಗೆ ಊರ ಹತ್ರ ಹೋಗೋಣ ಅಂತೇಳಿ ಮನೆ ಹತ್ರ ಹೋಗ್ತಾ ಇದ್ದೀನಿ ನಾನು. ಸೊ ನಮ್ ಮಗಳಲ್ಲೇ ಅವ್ರ ಅತ್ತೆ ಜೊತೆ ಅವಳು ಮುಂದೆ ಹೋಗ್ತಿದ್ದಾಳೆ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂತ. ನಮ್ಮೂರಿದು ನಾನ್ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ ಮಗ ಅಲ್ಲೇ ಮಮ್ಮಿ ನಾನು ಅಯ್ಯನ ಜೊತೆ ಹೋಗ್ತೀನಿ ಅಂತೇಳಿ ಅವ್ರ ಅಯ್ಯನ ಜೊತೆ ಹೋಗ್ತಾ ಇದ್ದಾನೆ. ಮತ್ತೆ ದೇವ್ರ ಹತ್ರ. ದೇವ್ರ ಮನೆ ತಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ದೇವ್ರು ಬಂತು. ಕಾಲೆಲ್ಲ ತೊಳ್ದೆ. ನಮ್ಮ ಮನೆ ಪೂಜೆ ಮಾಡಿದ್ರು. ಒಳಗೆ ಕರ್ಕೊಂಡು ಗದ್ಗೆ ಮಾಡಿ ಎಲ್ಲ ಊಟ ಎಲ್ಲ ಆಯ್ತು. ಎಲ್ರದ್ದು ಊಟ ಆಯ್ತು. ಇನ್ನೇನು ಅಲ್ಲೇ 9:30 ಟೈಮ್ ನೋಡಿದ್ನ. 9:30 ಆಗ್ಬಿಟ್ಟಿತ್ತು. ಸೊ ಮತ್ತೆ ಬೆಳಿಗ್ಗೆ ಎದ್ದು ಹೋಗಕ್ಕಾಗಲ್ಲ ಅಂತೇಳಿ ಹೋಗೋಣ ಇವಾಗ್ಲೇ ಅಂತೇಳಿ ಊರಿಂದ ಹೊರಟ್ವಿ ನಾವು. ಎಲ್ಲ ಬೇಡ ನಾಳೆ ಹೋಗಂತೇಳಿ ಬೆಳಿಗ್ಗೆನೆ ಅಂತಂದ್ರು. ಬೆಳಿಗ್ಗೆ ಎದ್ದು ಹೋಗ್ ಮಾಡಕ್ಕಾಗಲ್ಲ ಅಂತೇಳಿ ಎಲ್ರಿಗೂ ಅವ್ರ ಅಜ್ಜಿಗೆ, ಅತ್ತೆಗೆ, ಅಯ್ಯಗೆ ಎಲ್ಲ ಬಾಯ್ ಹೇಳ್ಕೊಂತ ಊರಿಂದ ಹೊರಟ್ವಿ. ಎಲ್ಲ ಮುಗಿತು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ವಾಚ್. ಬಾಯ್.